ರಾಜ್ಯ ಕಾಂಗ್ರೆಸ್ಸಿನ ಬೆಳವಣಿಗೆಯತ್ತ ಗಮನ ಹರಿಸೋದಾದ್ರೆ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಟೀಮ್ನಿಂದ ರಣತಂತ್ರ ಮುಂದುವರೆದಿದೆ. ಡಿಕೆ ಶಿವಕುಮಾರ್ ಟೀಮ್ನಿಂದ ದೆಹಲಿಯಲ್ಲಿ ಎರಡನೇ ಬಾರಿಗೆ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿ. ಚಲುವರಾಯಸ್ವಾಮಿ, ಶರತ್ ಬಚ್ಚೇಗೌಡ, ರವಿ ಗಣಿಗ ಸೇರಿದಂತೆ ಹಲವರು ಭೇಟಿ ನೀಡಿದ್ದಾರೆ. ಖರ್ಗೆ ಬೆಂಗಳೂರಿಗೆ ವಾಪಸ್ಸಾಗೋ ಮೊದಲೇ ಶಾಸಕರು ಭೇಟಿ ಮಾಡಿದ್ದಾರೆ. ನಿನ್ನೆ ರಾತ್ರಿನೂ ಖರ್ಗೆಯನ್ನ ಭೇಟಿ ಮಾಡಿ ಡಿಕೆ ಶಿವಕುಮಾರ್ ಟೀಮ್ ಚರ್ಚೆ ನಡೆಸಿ ಅಧಿಕಾರ ಹಂಚಿಕೆ ಬಗ್ಗೆ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿ ಕಳಿಸಿದ್ರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬರೋರಿದ್ದಾರೆ. ಆದ್ರೆ ಅದಕ್ಕಿಂತ ಮುಂಚೆ ಶಾಸಕರು ಭೇಟಿ ಮಾಡಿದ್ದಾರೆ ಖರ್ಗೆ ಅವರನ್ನು. ದೆಹಲಿಯಲ್ಲಿ ಎರಡನೇ ಬಾರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿರೋದು. ಚಲುವರಾಯಸ್ವಾಮಿ, ಶರತ್ ಬಚ್ಚೇಗೌಡ, ರವಿ ಗಣಿಗ ಸೇರಿದಂತೆ ಹಲವರು ಭೇಟಿ ಮಾಡಿದ್ರು. ಖರ್ಗೆ ಅವರ ಜೊತೆ ಮಾತಾಡಿದ್ರು. ಡಿಕೆ ಶಿವಕುಮಾರ್ ಅವರ ಟೀಮ್ನಿಂದ ರಣತಂತ್ರ ಮುಂದುವರೆದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಟೀಮ್ ದೆಹಲಿ ತಲುಪಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ದೆಹಲಿಯಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ರಾಜ್ಯ ಕಾಂಗ್ರೆಸ್ಸಿನ ಬೆಳವಣಿಗೆ ಈಗ ದೆಹಲಿ ಅಂಗಳ ತಲುಪಿದೆ. ಡಿಕೆ ಶಿವಕುಮಾರ್ ಅವರ ಟೀಮ್ ದೆಹಲಿ ತಲುಪಿದ್ದು ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಖರ್ಗೆ ಅವರನ್ನ ನಿನ್ನೆ ಭೇಟಿಯಾಗಿದ್ರು. ಇವತ್ತು ಖರ್ಗೆ ವಾಪಸ್ ಬರೋರಿದ್ದಾರೆ. ಆದ್ರೆ ಅಷ್ಟರಲ್ಲಿ ಮತ್ತೊಂದ್ಸಲ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ದೆಹಲಿಯಲ್ಲಿ ರಾಜಕೀಯದ ಬೆಳವಣಿಗೆ ಹೇಗೆ ನಡೀತಾ ಇದೆ? ಶ್ವೇತಾ, ಇದು ಡಿ ಕೆ ಶಿವಕುಮಾರ್ ಅವರ ತಂಡದ ಇದು ತಂತ್ರಗಾರಿಕೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಒಮ್ಮೆಲೆ ಹೋಗಿ ಭೇಟಿ ಆದರೆ ಆ ಕ್ಷಣಕ್ಕೆ ಅಷ್ಟೇ ಅದು ಇದನ್ನು ಕಾಣಿಸ್ಕೋಬೋದೇ ಹೊರತು ಅದು ಜಾಸ್ತಿ ಲೈಫ್ ಟೈಮ್ ಅದಕ್ಕೆ ಕಡಿಮೆ ಇರುತ್ತೆ ಅನ್ನುವಂಥ ತಂತ್ರಗಾರಿಕೆಗೆ ಬಂದಂತೆ ಕಾಣಿಸ್ತಾ ಇದ್ದಾರೆ. ಅವರ ಲೆಕ್ಕ ಅಂದರೆ ಅವರ ಆಪ್ತ ಬಳಗದ ಲೆಕ್ಕಾಚಾರದ ಪ್ರಕಾರ ಇವತ್ತಿಗೆ ಒಂದು 40 ಜನ ಬರಬಹುದು ಅಂತ ಇದೆ. ನಾಳೆ ಅದರ ಸಂಖ್ಯೆಯು ಕೂಡ ಏರಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ಕಳೆದ ರಾತ್ರಿ ಬಂದಂಥ ಶರತ್ ಬಚ್ಚೇಗೌಡರು, ಈಗ ನಾವು ಪ್ರಸ್ತುತ ಖರ್ಗೆ ಅವರ ನಿವಾಸದ ಬಳಿ ಇದ್ದೇವೆ. ನವದೆಹಲಿಯ ರಾಜಾಜಿ ಮಾರ್ಗ್ನಲ್ಲಿರುವಂಥ ನಿವಾಸ ಇದು. ಈಗ ಪ್ರಸ್ತುತ ಶರತ್ ಬಚ್ಚೇಗೌಡರು ಒಳಗಡೆ ಹೋಗಿದ್ರೆ, ಖರ್ಗೆ ಅವರ ನಿವಾಸಕ್ಕೆ ಒಳಗಡೆ ಹೋಗಿರುವಂಥದ್ದು. ಅದರ ಜೊತೆಗೆ ಚಲುವರಾಯಸ್ವಾಮಿ ಇದ್ದಾರೆ, ರವಿ ಗಣಿಗ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಅದನ್ನು ಹೊರತಾಗಿ ನಿನ್ನೆ ರಾತ್ರಿ ಸುಮಾರು 4 ರಿಂದ 5 ಜನ ಶಾಸಕರು ಮತ್ತು MLCಗಳು ಕೂಡ ಭೇಟಿಯಾಗಿ ತಮ್ಮ ಬೇಡಿಕೆ ಏನು ಅನ್ನುವಂಥ ಸುಮಾರು ಒಂದು 10 ರಿಂದ 15 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ರು. ಆದರೆ ಅದರ ಮುಂದುವರಿದ ಭಾಗ ಅಂತ ಅಂದರೆ ಇವತ್ತಿಗೆ ನಿನ್ನೆಯೂ ಕೂಡ ಅಷ್ಟೇ KC ವೇಣುಗೋಪಾಲ್ ಅವರನ್ನ ಭೇಟಿಯಾದಂತಹ ಶಾಸಕರೇನಿದ್ದಾರೆ ಅವರೆಲ್ಲರೂ ಕೂಡ 1-to-1 ಭೇಟಿಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಈವನ್ KC ವೇಣುಗೋಪಾಲ್ ಆಫೀಸ್ ಹೇಳೋ ಪ್ರಕಾರ ಯಾರಿಗೂ ಕೂಡ ಮಾಸ್ ಆಗಿ ಬರಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದು ಬೇರೆಯದ್ದೇ ಸಂದೇಶ ಹೋಗುತ್ತೆ ಅನ್ನುವಂಥ ಕಾರಣ ಒಂದು. ಹಾಗಾಗಿ 1-to-1 ಜಾಸ್ತಿ ಅವಕಾಶ ಕೊಡ್ತಾರೆ ಅನ್ನುವಂಥದ್ದು. ಆದರೆ ಇವತ್ತು KC ವೇಣುಗೋಪಾಲ್ 3 ಗಂಟೆವರೆಗೆ ಅವರು ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಚೇರ್ಮನ್ ಇದ್ದಾರೆ. ಹಾಗಾಗಿ ಆ ಸಭೆಯಲ್ಲಿದ್ದಾರೆ. ಅದಾದ ನಂತರ ರಾಜಕೀಯ ಬೆಳವಣಿಗೆಗಳು ಶುರುವಾಗಬಹುದು ಅಂತ ಹೇಳಲಾಗ್ತಾ ಇರುವಂಥದ್ದು. ಅದೇ ಪ್ರಸ್ತುತ 3 ಗಂಟೆಯ ತನಕ ಅಂದರೆ 3:30 ಖರ್ಗೆ ಅವರು ಬೆಂಗಳೂರಿನ ಹತ್ರ ಹೊರಡುವ ಕಾರಣಕ್ಕೋಸ್ಕರ ಈಗ ತಕ್ಷಣಕ್ಕೆ ಈಗ ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಶಾಸಕರು ಇಲ್ಲಿ ಬಂದಿರುವಂಥದ್ದು. ಭೇಟಿಯಾಗಿ ತಮ್ಮ ಬೇಡಿಕೆಯನ್ನ ಹೇಳುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಏನು ನಿನ್ನೆಯಿಂದ ಮುಂದುವರ್ಕೊಂಡು ಬಂದಿತ್ತು ಅದು ಇವತ್ತು ಕೂಡ ಮುಂದುವರಿಯುತ್ತೆ. ಒಕ್ಕಲಿಗ ಸಮುದಾಯದ ಶಾಸಕರು ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇರುವಂಥದ್ದು. ಅದರ ಸಂಖ್ಯೆಗಳು ಹೆಚ್ಚು ಕಡಿಮೆ ಆಗ್ತಾ ಇದೆ. ಆದರೆ ಬೇಡಿಕೆ ಅಂತೂ ಒಂದೇ, ಈಗ DCM ಇದ್ದಾರೆ, ಶಿವಕುಮಾರ್ ಅವರನ್ನ CM ಮಾಡಬೇಕು ಅನ್ನುವಂಥದ್ದು. ಅದನ್ನು ಹೊರತಾಗಿ ಇನ್ನು 1-to-1 ಭೇಟಿಯಲ್ಲಿ ಬಹಳಷ್ಟು ಸ್ವಾರಸ್ಯಕರ ವಿಚಾರಗಳು ಕೂಡ ಬಯಲಿಗೆ ಬರ್ತಾ ಇರುವಂಥದ್ದು. ಯಾರ್ಯಾರು 1-to-1 ಭೇಟಿ ಆಗ್ತಾ ಇದ್ದಾರೋ ಒಂದು ಅಲ್ಲಿ ಮಾತನ್ನ ಹೇಳಿ ಡಿ ಕೆ ಶಿವಕುಮಾರ್ಗೆ ಬೆಂಬಲ ಕೊಡುವಂತರ ಜೊತೆಗೆ ತಮ್ಮದೂ ಕೂಡ ಹೇಳ್ಕೊಳ್ತಾ ಇದ್ದಾರೆ, ನಮಗೂ ಈ ಸಾರಿ ಅವಕಾಶ ಕೊಡಿ ಅನ್ನುವಂಥದ್ದು. ರಾಜೇಗೌಡರು ಇರ್ಬೋದು, ಆನೇಕಲ್ ಶಿವಣ್ಣ ಅವರು ಇರ್ಬೋದು, ಬೇರೆ ನಾಯಕರು ಯಾರು ಭೇಟಿ ಆಗ್ತಾ ಇದ್ದಾರೆ ಅವರೆಲ್ಲರದ್ದು ಕೂಡ ಒಂದೇ ಆಗ್ರಹ. ಒಂದು, ಅವರಿಗೆ ಬೆಂಬಲ, ಎರಡನೇದು ನಮಗೆ ಅವಕಾಶ ಕೊಡಿ ಅನ್ನುವಂಥದ್ದಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ಶ್ವೇತಾ, ಥ್ಯಾಂಕ್ ಯು ಮಂಜುನಾಥ್. ಕೊಟ್ಟ ಮಾತಿನಂತೆ ಅಧಿಕಾರ ಬದಲಾವಣೆಗೆ DKಶಿ ಟೀಮ್ ಪಟ್ಟು ಹಿಡಿದಿರೋದು. ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ನಡೆಸೋ ಭರವಸೆ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ.
ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ರಾಹುಲ್ ಜೊತೆ ಮಾತಾಡ್ತೀನಿ, ದೆಹಲಿಗೆ ಶಾಸಕರು ಬರೋದು ನಿಲ್ಲಿಸಬೇಕು ಅಂತ ಎಐಸಿಸಿ ಅಧ್ಯಕ್ಷರು ಹೇಳಿರೋದು. ಇದು ಮಾಧ್ಯಮಗಳಿಗೆ ಆಹಾರವಾಗ್ತಾ ಇದೆ. ತಪ್ಪು ಸಂದೇಶ ಹೋಗುತ್ತೆ. ನಿಮ್ಮ ಸಂದೇಶವನ್ನ ರಾಹುಲ್ ಗಾಂಧಿಗೆ ತಲುಪಿಸ್ತೀನಿ ಅಂತ ಎಐಸಿಸಿ ಅಧ್ಯಕ್ಷರು ಭರವಸೆ ಕೊಟ್ಟಿದ್ದಾರೆ. ತನ್ನನ್ನ ಭೇಟಿ ಮಾಡೋದಕ್ಕೆ ಬಂದ ಶಾಸಕರಿಗೆ ಭರವಸೆ ಕೊಟ್ಟಿದ್ದಾರೆ ಎಐಸಿಸಿ ಅಧ್ಯಕ್ಷರು. ಈ ರೀತಿ ಶಾಸಕರು ದೆಹಲಿಗೆ ಬರೋದು ನಿಲ್ಲಿಸಬೇಕು, ಯಾಕಂದ್ರೆ ಮಾಧ್ಯಮಗಳಿಗೆ ಇದು ಆಹಾರವಾಗತ್ತೆ, ತಪ್ಪು ಸಂದೇಶ ಹೋಗುತ್ತೆ. ರಾಹುಲ್ ಗಾಂಧಿ ಅವರ ಜೊತೆ ಮಾತಾಡ್ತೀನಿ, ನಿಮ್ಮ ಸಂದೇಶವನ್ನ ರಾಹುಲ್ ಗಾಂಧಿಗೆ ತಲುಪಿಸ್ತೀನಿ ಅಂತ ಎಐಸಿಸಿ ಅಧ್ಯಕ್ಷರು ಭರವಸೆಯನ್ನ ಕೊಟ್ಟಿದ್ದಾರೆ. ನವೆಂಬರ್ ಕ್ರಾಂತಿ ಅನ್ನೋದು ನಿರ್ಣಾಯಕ ಹಂತಕ್ಕೆ ಬಂದಿದ್ಯಾ? ಹಾಗಾದ್ರೆ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಆಕ್ಟಿವ್ ಆದ್ರೆ, ಮತ್ತೊಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿರೋರು ಕೂಡ ಆಕ್ಟಿವ್ ಆಗಿದ್ದಾರೆ. ನವೆಂಬರ್ ಕ್ರಾಂತಿ ಅನ್ನೋದು ಈಗ ಜೋರಾಗಿ ಚರ್ಚೆ ಆಗ್ತಾ ಇರೋ ವಿಷಯ. ದೆಹಲಿ ಅಂಗಳ ತಲುಪಿದೆ ಇದು. ನಾಳೆಯೊಳಗೆ ಡಿಕೆ ಶಿವಕುಮಾರ್ ಬಣದ 40 ಶಾಸಕರು ದೆಹಲಿಗೆ ಪ್ರಯಾಣ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. 40 ಶಾಸಕರು ದೆಹಲಿಯಲ್ಲಿ ಶಾಸಕರ ಪರೇಡ್ ನಡೆಸೋದಕ್ಕೆ ಡಿಕೆಶಿ ಬಣ ಸಿದ್ಧತೆ ನಡೆಸಿದೆ. ಇವತ್ತು ಕೆಸಿ ವೇಣುಗೋಪಾಲ್ ಜೊತೆ ಡಿಕೆ ಶಿವಕುಮಾರ್ ಅವರ ಟೀಮ್ ನಿಂದ ಮಾತುಕತೆ ಆಗುತ್ತೆ. ರಾಹುಲ್ ಗಾಂಧಿ ಭೇಟಿಗೂ ಡಿಕೆ ಶಿವಕುಮಾರ್ ಅವರ ಟೀಮ್ ದೆಹಲಿಯಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ದೆಹಲಿಯಲ್ಲಿ ರಣತಂತ್ರ ನಡೆದಿದೆ. ನಿನ್ನೆ ರಾತ್ರಿ ಖರ್ಗೆ ಜೊತೆ ಸಭೆ ನಡೆಸಿದ್ರು ಡಿಕೆ ಶಿವಕುಮಾರ್ ಬಣದ ಶಾಸಕರು. ಇವತ್ತು 2ನೇ ಸುತ್ತಿನ ಚರ್ಚೆ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ. ಇವತ್ತು ಸಂಜೆ ವಾಪಸ್ ಆಗ್ತಾ ಇದ್ದಾರೆ ದೆಹಲಿಯಿಂದ ಬೆಂಗಳೂರಿಗೆ ಮಲ್ಲಿಕಾರ್ಜುನ್ ಖರ್ಗೆ. ಅದಕ್ಕೂ ಮೊದಲು ಇನ್ನೊಮ್ಮೆ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ರು. ರಾಹುಲ್ ಗಾಂಧಿ ಅವರ ಭೇಟಿ ಮಾಡೋದಕ್ಕೂ ಕೂಡ ಡಿಕೆಶಿ ಬಣ ಪ್ರಯತ್ನ ಪಡ್ತಾ ಇದೆ ದೆಹಲಿಯಲ್ಲಿ. ಸರ್ಕಾರಕ್ಕೆ 2.5 ವರ್ಷ ಪೂರ್ಣ ಆಗ್ತಾ ಇದ್ದಂತೆ ದೆಹಲಿಗೆ ಹೋಗಿದ್ಯಾಕೆ ಡಿಕೆ ಟೀಮ್? ಶಾಸಕರ ಬಲ ಇಲ್ಲ ಅನ್ನೋ ವಾದ ಸುಳ್ಳು ಮಾಡೋದಕ್ಕೆ ದೆಹಲಿಗೆ ಡಿಕೆ ಶಿವಕುಮಾರ್ ಅವರ ಟೀಮ್ ಹೊರಡ್ತಾ, ಸಿಎಂ ಬಣದ ವಾದವನ್ನ ಸುಳ್ಳು ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಬಣದ ಶಾಸಕರು ಪರೇಡ್ ನಡೆಸಿದಾರ. ನಾಳೆ ಒಳಗೆ 40ಕ್ಕೂ ಹೆಚ್ಚು ಶಾಸಕರು ದೆಹಲಿ ಪರೇಡ್ ನಡೆಸಲಿದ್ದಾರೆ. ಯಾಕೆ ಸರ್ಕಾರಕ್ಕೆ 2.5 ವರ್ಷ ಪೂರ್ಣ ಆಗ್ತಾ ಇದ್ದಂತೆ ಡಿಕೆ ಟೀಮ್ ದೆಹಲಿಗೆ ಹೋಗಿದ್ದು ಯಾಕೆ? ಈ ಹಿಂದೆಯೇ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಅಧಿಕಾರ ಹಂಚಿಕೆ ಅನ್ನೋ ವಿಷಯ ಬಂದಾಗ ಸಿಎಂ ಸ್ಥಾನದಲ್ಲಿ ಕೂರಬೇಕು ಅಂತ ಅಂದ್ರೆ ಶಾಸಕರ ಬೆಂಬಲ ಬೇಕು ಅಂತ ಸಿಎಂ ಬಣದಿಂದ ಬಂದಂತ, ಸಿದ್ದರಾಮಯ್ಯನವರ ಬಣದಿಂದ ಬಂದಂತ ಮಾತು. ಅದಕ್ಕೆ ಡಿಕೆ ಶಿವಕುಮಾರ್ ಉತ್ತರ ಕೊಟ್ಟಿದ್ರು. ಹೈಕಮಾಂಡ್ನ ನಿರ್ಧಾರವೇ ಅಂತಿಮ. ಈ ಹಿಂದೆಯೂ ಕೂಡ ಇಂತಹ ಬೆಳವಣಿಗೆಗಳಾಗಿದೆ. ಶಾಸಕರ ಬೆಂಬಲ ಇಲ್ಲ ಅಂದ್ರು, ಹೈಕಮಾಂಡ್ ತೆಗೆದುಕೊಂಡಂತಹ ನಿರ್ಧಾರದಿಂದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತವರಿದ್ದಾರೆ. ಆ ಎಕ್ಸಾಂಪಲ್ ಕೊಟ್ಟಿದ್ರು. ಈಗ ಸಿದ್ದರಾಮಯ್ಯ ಬಣದಿಂದ ಬಂದಂತಹ ಆ ಮಾತನ್ನ ಹಾಗಾದ್ರೆ ನೆನಪಿನಲ್ಲಿಟ್ಕೊಂಡು ಈಗ ದೆಹಲಿ ಪರೇಡ್ ನಡೆಸ್ತಾ ಇದೆಯಾ ಡಿಕೆಶಿ ಟೀಮ್? ನಾಳೆ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಆಗ್ತಾರಾ? ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಗೆ ಸಿಎಂ ಸಮಯ ಕೇಳಿದ್ದಾರೆ. ಸಿದ್ದರಾಮಯ್ಯ ಇವತ್ತು ಸಂಜೆ ವೇಳೆಗೆ ಮಲ್ಲಿಕಾರ್ಜುನ್ ಖರ್ಗೆ ಬರ್ತಾ ಇದ್ದು ಅವರನ್ನ ಭೇಟಿಯಾಗೋದಕ್ಕೆ ಸಮಯ ಕೇಳಿದ್ದಾರೆ. ಇವತ್ತು ಸಂಜೆ ವೇಳೆಗೆ ಬೆಂಗಳೂರಿಗೆ ಬರ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ದೆಹಲಿಗೆ ಹೋಗಿ ಖರ್ಗೆ ಜೊತೆ ಸರಣಿ ಸಭೆ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಆಪ್ತರು. ಡಿಕೆ ಶಿವಕುಮಾರ್ ಆಪ್ತರ ನಡೆ ಬೆನ್ನಲ್ಲೇ ಖರ್ಗೆ ಜೊತೆ ಚರ್ಚೆ ಮಾಡೋದಕ್ಕೆ ಅಂತ ಸಿಎಂ ಸಮಯ ಕೇಳಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಖರ್ಗೆ ಮತ್ತು ಸಿದ್ದರಾಮಯ್ಯನವರು ಭೇಟಿಯಾಗಿ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ವೈದ್ಯನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋ ಬೆಳವಣಿಗೆ, ಒಂದ್ ಹಂತದ ಬೆಳವಣಿಗೆ ದೆಹಲಿ ಅಂಗಳದಲ್ಲಿ ಆಗ್ತಾ ಇದ್ರೆ, ಮತ್ತೊಂದ್ ಕಡೆ ಖರ್ಗೆ ವಾಪಸ್ ಬರ್ತಿದ್ದಾರೆ, ಸಿದ್ದರಾಮಯ್ಯನವರು ಸಮಯ ಕೇಳಿದಾರಂತೆ ನಾಳೆ ಭೇಟಿಯಾಗೋದಕ್ಕೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಏನ್ ಅಪ್ಡೇಟ್ಸ್ ಇದೆ?
ಈಗಾಗಲೇ ದೆಹಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಆಪ್ತರು ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ಲಾನ್ ಅಥವಾ ಅಜೆಂಡಾ ಇಟ್ಕೊಂಡು ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಇವತ್ತು ದೆಹಲಿಗೆ ತೆರಳಿರ್ತಕ್ಕಂಥ ಕೆಲವೊಂದು ಶಾಸಕರು ಕೂಡ ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ಹಾಗಾಗಿ ಒಂದ್ ಕಡೆ ಬಲ ಪ್ರದರ್ಶನದ ರೀತಿಯಲ್ಲಿ ನಡೀತಾ ಇರುವಂತ ಈ ಏನು ಭೇಟಿ ಇದೆ ಇದು ಬೇರೆ ಸ್ವರೂಪವನ್ನು ಪಡ್ಕೊಳ್ತಕ್ಕಂಥದ್ದು ಬಹುತೇಕ ಖಚಿತವಾಗಿದೆ. ಇವತ್ತು ಸಂಜೆ ಅಂದ್ರೆ ದೆಹಲಿಯಿಂದ ಬೆಂಗಳೂರಿಗೆ ಆಗಮಿಸ್ತಾ ಇರತಕ್ಕಂಥ ಎಎಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡ್ತಾರೆ. ಅಂದ್ರೆ ಸಮಯವನ್ನು ಕೂಡ ಈಗಾಗಲೇ ಕೇಳಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಅವರು ಚರ್ಚೆ ನಡೆಸತಕ್ಕಂಥ ಸಾಧ್ಯತೆಗಳಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದ ನಂತರದಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಣ ಸಿಗುತ್ತೆ. ಯಾಕಂತಂದ್ರೆ ದೆಹಲಿಯಿಂದ ಬಂದ ನಂತರದಲ್ಲಿ ಮುಖ್ಯಮಂತ್ರಿಗಳ ಭೇಟಿಗೆ ಅವರು ಯಾವ ಟೈಮನ್ನು ನೀಡ್ತಾರೆ ಆ ಟೈಮಲ್ಲಿ ಸಿದ್ದರಾಮಯ್ಯವರು ಭೇಟಿ ಮಾಡ್ತಾರೆ. ಭೇಟಿ ಮಾಡಿದ ಸಂದರ್ಭದಲ್ಲಿ ಸಹಜವಾಗಿ ಒಟ್ಟಾರೆ ಶಾಸಕರ ದೆಹಲಿ ಭೇಟಿಗಳಿರ್ಬೋದು, ಅವರ ಡಿಮಾಂಡ್ಗಳಿರ್ಬೋದು, ಅವೆಲ್ಲದರ ಬಗ್ಗೆ ಕೂಡ ವಿಸ್ತೃತವಾಗಿ ಚರ್ಚೆ ಮಾಡ್ತಾರೆ. ಮತ್ತು ಸಿದ್ದರಾಮಯ್ಯವರು ತಮ್ಮ ಅಭಿಪ್ರಾಯವನ್ನು ಕೂಡ ದಾಖಲು ಮಾಡುವಂತ ಪ್ರಯತ್ನಗಳು ಮಾಡ್ತಾರೆ. ಈಗಾಗಲೇ ದೆಹಲಿಗೆ ತೆರಳಿದ ಸಂದರ್ಭದಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಎಎಸಿ ಅಧ್ಯಕ್ಷರಾಗಿರುವಂತಹ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಸೂಕ್ತ ಸಮಯದಲ್ಲಿ ಭೇಟಿ ಮಾಡಿ ಈಗ ನಡೆದಿರ್ತಕ್ಕಂಥ ಕಳೆದ 2 ದಿನಗಳು ನಡೆದಿರುವಂತಹ ಬೆಳವಣಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಸರ್ಕಾರ 2.5 ವರ್ಷ ಪೂರ್ಣಗೊಳಿಸಿರ್ತಕ್ಕಂಥದ್ದು ಮತ್ತು ಶಾಸಕರ ಅಭಿಪ್ರಾಯಗಳಿರುವಂತದ್ದು ಮತ್ತು ಸಚಿವ ಸಂಪುಟ ಪುನರಚನೆ ಇಂಥ ಕೆಲವೊಂದಷ್ಟು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಸಮಾಲೋಚನೆ ಮಾಡತಕ್ಕಂಥ ಸಾಧ್ಯತೆಗಳಿದೆ. ಈ ಭೇಟಿಯ ಸಂದರ್ಭದಲ್ಲಿ ವ್ಯಕ್ತವಾಗ್ತಕ್ಕಂಥ ಅಭಿಪ್ರಾಯಗಳ ಆಧಾರದ ಮೇಲೆ ಮತ್ತೊಂದಿಷ್ಟು ಬೆಳವಣಿಗೆಗಳು ನಿಶ್ಚಿತವಾಗಿ ನಡೆಯುತ್ತೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಥ್ಯಾಂಕ್ ಯು ಆನಂದ್, ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.